ಸಂಪುಟ ಪುನರ್ರಚನೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಟಿವಿ9 ನಲ್ಲಿ ಎಲ್ಲೂ ಕೂಡ ಇಲ್ಲದಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಟಿವಿ9 ನ ಎಕ್ಸ್ಕ್ಲೂಸಿವ್ ಇದು. ಸಂಪುಟ ವಿಸ್ತರಣೆಗೆ ಮಲ್ಲಿಕಾರ್ಜುನ ಖರ್ಗೆ ಒಲವು ತೋರಿದ್ದಾರೆ. ಕೆಸಿವಿ ಸುರ್ಜೇವಾಲಾ ಜೊತೆ ಒಮ್ಮೆ ಚರ್ಚೆ ಮಾಡೋಣ, ಸುರ್ಜೇವಾಲಾ ಜೊತೆಗೆ ಚರ್ಚೆ ಮಾಡಿ ತಿಳಿಸುವಂತ ಭರವಸೆಯನ್ನು ನೀಡಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ಗೊಂದಲ ಬೇಡ, ಯಾವುದೇ ಕನ್ಫ್ಯೂಷನ್ಗಳಿಗೆ ನಾವು ಎಡೆ ಮಾಡಿಕೊಡೋದು ಬೇಡ. ಸಿಎಂಗೆ ಭರವಸೆ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸುಮಾರು ಒಂದು 50 ನಿಮಿಷಗಳ ಮೀಟಿಂಗ್ ಆಗಿದೆ. ಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಅಭಯವನ್ನು ನೀಡಿದ್ದಾರೆ. ಯಾವುದೇ ಗೊಂದಲ ಮಾಡ್ಕೊಳ್ಳೋದು ಬೇಡ. ಟಿವಿ9 ನಲ್ಲಿ ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಸುರ್ಜೇವಾಲಾ ಜೊತೆಗೆ ಚರ್ಚಿಸಿ ತಿಳಿಸುವಂತ ಭರವಸೆಯನ್ನ ನೀಡಿದ್ದಾರೆ. ಅಂದ್ರೆ ಒಂದು ಕನ್ಕ್ಲೂಷನ್ಗೆ ಬರೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಸಂಪುಟ ಪುನರ್ರಚನೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಟಿವಿ9 ನಿಮಗೆ ನೀಡ್ತಾ ಇದೆ. ಏನಾಯ್ತು ನಿನ್ನೆ ಮೀಟಿಂಗ್ನಲ್ಲಿ ಅಂತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಮತ್ತೊಮ್ಮೆ ಬರಬೇಕಾಗುತ್ತೆ ಅಂತ ಕೂಡ ಖರ್ಗೆ ಹೇಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಈಗಷ್ಟೇ ಬಿಹಾರ ಎಲೆಕ್ಷನ್ ಮುಗಿದಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅವ್ರಿಗೂ ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕು ಆ ಫಲಿತಾಂಶದಿಂದ. ಹಾಗಾಗಿ ಅದಾದಮೇಲೆ ಮತ್ತೆ ಚರ್ಚೆ ಮಾಡೋಣ ಅನ್ನೋದ್ರ ಬಗ್ಗೆ ಈಗ ಸಂಪುಟ ಪುನರ್ರಚನೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಒಂದಷ್ಟು ಅಭಯವನ್ನು ನೀಡಿದ್ದಾರೆ. ಮಾಡೋಣ, ಆದರೆ ಸೂಕ್ತವಾಗಿ ನಿರ್ಧಾರ ಮಾಡೋಣ, ಯಾವುದೇ ಗೊಂದಲ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಸಡನ್ ಆಗಿ ಒಂದಷ್ಟು ಆಕಾಂಕ್ಷಿಗಳು ನಮಗೂ ಬೇಕು ಮಿನಿಸ್ಟ್ರಿಗಿರಿ ಅಂತ, ಇನ್ನೊಂದಷ್ಟು ಜನ ನಮ್ಮ ಮಿನಿಸ್ಟ್ರಿಗಿರಿ ಎಲ್ಲಿ ಹೋಗುತ್ತೆ ಅಂತ ಅವರ ಗೊಂದಲ. ಎರಡನ್ನೂ ಕೂಡ ಸಮತೂಕವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಒಂದು ವರದಿಯನ್ನು ಕೊಡೋಣ, ರಾಹುಲ್ ಗಾಂಧಿಗೆ ಒಂದು ರಿಪೋರ್ಟನ್ನು ಕೊಡೋಣ ಅಂತ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಇದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಟಿವಿ9ನ ಎಕ್ಸ್ಕ್ಲೂಸಿವ್. ನಿನ್ನೆ ಆದಂಥ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ನಡುವೆ ಆದಂಥ ಮಾತುಕತೆಯ ಮೇನ್ ಹೈಲೈಟ್ ಯಾವ ವಿಚಾರ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಅನ್ನೋದರ ಬಗ್ಗೆ ಟಿವಿ9 ನಿಮಗೆ ತಿಳಿಸ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಇದೀಗ ದೆಹಲಿಯಲ್ಲಿ ಮುಕ್ಕಾಂ ಹೂಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ನಾವು ರಿಪೋರ್ಟ್ ಕೊಡೋಣ, ವರದಿಯನ್ನ ಕೊಡೋಣ, ನಾವೆಲ್ಲ ಚರ್ಚೆ ಮಾಡಿ ಅವರಿಗೆ ಒಂದು ರಿಪೋರ್ಟ್ ಅನ್ನ ಕೊಡೋಣ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ ರಾಹುಲ್ ಗಾಂಧಿಗೆ ವರದಿ ಕೊಡೋಣ, ನೀವು ಮತ್ತೊಮ್ಮೆ ಬರಬೇಕಾಗುತ್ತೆ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ನೀವು ಮತ್ತೆ ಬರಬೇಕಾಗುತ್ತೆ ರಾಹುಲ್ ಗಾಂಧಿ ಅವರಿಗೆ, ನಾವೆಲ್ಲ ಚರ್ಚೆ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಡೋಣ, ನೀಟಾಗಿ ಕನ್ವೆ ಆಗೋ ಹಾಗೆ ರಾಹುಲ್ ಗಾಂಧಿ ಅವರಿಗೆ ನಾವು ವರದಿಯನ್ನ ಕೊಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ಸಂಪುಟ ಪುನರ್ರಚನೆ ಯಾಕೆ, ಏನು, ಅದರ ಅಗತ್ಯ ಈ ಕ್ಷಣದಲ್ಲಿ ಎಷ್ಟು ಮುಖ್ಯವಾಗಿದೆ, ಜೊತೆಗೆ ಯಾರನ್ನ ಕ್ಯಾಬಿನೆಟ್ನ ಒಳಗೆ ತೆಗೆದುಕೊಂಡು ಬರಬೇಕು, ಯಾರಿಗೆ ಗೇಟ್ ಪಾಸ್ ಕೊಡಬೇಕು, ಇಂಥ ಒಂದಷ್ಟು ವಿಚಾರಗಳು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಂದರ್ಭದಲ್ಲಿ ಬರುತ್ತೆ. ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಇದೀಗ ಸಂಪುಟ ಪುನರ್ರಚನೆ ಅಥವಾ ಈ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗೊಂದಲಗಳಿದೆ, ಖರ್ಗೆ ಅವ್ರ ಜೊತೆ ಮಾತನಾಡಿ ಕ್ಲಿಯರ್ ಆಗುತ್ತೆ ಅನ್ನೋ ವಿಶ್ವಾಸ ಇತ್ತು. ಜೊತೆಗೆ ಖರ್ಗೆ ಅವರು ಕೂಡ ಸಕಾರಾತ್ಮಕವಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಏನೇನಾಯಿತು ನಿನ್ನೆ ಸಿಎಂ ಮತ್ತು ಎಐಸಿಸಿ ಅಧ್ಯಕ್ಷರ ನಡುವಿನ ಆ ಮೀಟಿಂಗ್ನಲ್ಲಿ ಅಂತ? ಅವಿನಾಶ್, ಖಂಡಿತ ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಏನು ದೆಹಲಿಗೆ ಬಂದಿದ್ದಾರೆ. ನಿನ್ನೆ ಸಂಜೆ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಸರಿಸುಮಾರು 50 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಪ್ರಮುಖವಾದಂಥ ವಿಚಾರ ಏನಂತ ಹೇಳಿದ್ರೆ, ಸಚಿವ ಸಂಪುಟ ಏನು ಒಂದು ವಿಸ್ತರಣೆ ಮಾಡಬೇಕಾ, ಪುನರ್ರಚನೆ ಮಾಡಬೇಕನ್ನೋ ಗೊಂದಲ ಕೂಡ ಇರುವಂಥದ್ದು. ಈ ನೆಲೆಯಲ್ಲಿ ಖರ್ಗೆ ಅವ್ರ ಜೊತೆ ಏನು ಚರ್ಚೆ ಮಾಡಿ ಮುಂದಿನ ಒಂದು ಕೆಲಸ ಮಾಡಿ ಅನ್ನೋದು ಕೂಡ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಸದ್ಯ ನಿನ್ನೆ ಸಂಜೆ ಏನೊಂದು ನಡೆದಂಥ ಚರ್ಚೆ ವೇಳೆ ಪುನರ್ರಚನೆ ಮಾಡ್ತೀವಿ ಅನ್ನೋದು ಕೂಡ ಏನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇರುವಂಥದ್ದು. ಯಾಕಂದರೆ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಬಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಇದಕ್ಕೆ ಯಾವ ರೀತಿ ಏನು ಒಂದು ಸ್ಪಂದನೆ ಮಾಡಿದ್ದಾರೆ ಅನ್ನೋದು ನೋಡೋದಾದ್ರೆ, ಇದನ್ನ ಏನೊಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಮತ್ತೆ ಬನ್ನಿ, ಮತ್ತೆ ಏನು ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಮತ್ತೊಮ್ಮೆ ಚರ್ಚಿಸಿ ಅಂತಿಮವಾಗಿ ರಾಹುಲ್ ಗಾಂಧಿಗೆ ವರದಿ ನೀಡೋಣ, ಅವರೇನು ನಿರ್ದೇಶನ ನೀಡ್ತಾರೆ ಅದರ ಮೇಲೆ ಒಂದು ಮುಂದುವರಿಯೋಣ ಅನ್ನೋದು ಕೂಡ ಖರ್ಗೆ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸರಿಸುಮಾರು 50 ನಿಮಿಷಗಳ ಕಾಲ ಮಾತುಕತೆ ಮಾಡಿದ್ರು. ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, ವಿಸ್ತರಣೆ ಅಥವಾ ಪುನರ್ರಚನೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇರುವಂಥದ್ದು. ವಿಸ್ತರಣೆ ಮಾಡೋದಾದ್ರೆ ಏನು ಉಳಿದಿರುವಂಥ 2 ಏನು ಸಚಿವ ಸ್ಥಾನನ ಸೇರ್ಪಡೆ ಮಾಡಬೇಕಾಗುತ್ತೆ. ಆದರೆ ಈಗ ಸಿಎಂ ನೇರವಾಗಿ ಪುನರ್ರಚನೆ ಮಾಡೇ ಬಿಡೋಣ ಅನ್ನೋದು ಕೂಡ ಏನು ಒಂದು ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಯಾಕಂದರೆ ಈಗ ಏನು ಖರ್ಗೆ ಭೇಟಿಗೂ ಮುನ್ನವೇನೆ ಏನು ಸುದ್ದಿಗೋಷ್ಠಿ ನಡೆದಂಥ ಸಂದರ್ಭದಲ್ಲಿ 4-5 ತಿಂಗಳ ಹಿಂದೆನೇ ಸಿಎಂ ಸಿದ್ದರಾಮಯ್ಯನವರು ಏನು ಹೈಕಮಾಂಡ್ ನೇರವಾಗಿ ಸಿಎಂ ಸಿದ್ದರಾಮಯ್ಯರಿಗೆ ಹೇಳಿದರು. ಈ ಹಿನ್ನೆಲೆಯಲ್ಲಿ ಸದ್ಯ ಏನು ಪುನರ್ರಚನೆಗೂ ಕೂಡ ಸಿಎಂ ಒಲವು ತೋರಿರುವಂಥದ್ದು. ಸದ್ಯ ಏನು ಮತ್ತೆ ಸಿಎಂ ಅನ್ನ ದೆಹಲಿಗೆ ಬರಬೇಕಾಗ್ತದೆ, ಸಿಎಂ ಅನ್ನು ಕರೆಸ್ಕೊಂಡು ಮತ್ತಷ್ಟು ಮಾತುಕತೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಖರ್ಗೆ ಅವರು ಕೂಡ ಈ ನಿಟ್ಟಿನಲ್ಲಿ ಸಿಎಂಗೆ
ನಿರ್ದೇಶನ ಕೂಡ ನೀಡಿದ್ದಾರೆ. ನೀವು ಒಂದು ಲಿಸ್ಟ್ ಮಾಡಿಕೊಂಡು ಪ್ರಾಪರ್ಲಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಬನ್ನಿ, ಮತ್ತೊಮ್ಮೆ ಏನೋ ಚರ್ಚೆ ಮಾಡೋಣ. ಇದೆಲ್ಲನೂ ಕೂಡ ರಾಹುಲ್ ಗಾಂಧಿಗೆ ಸೂಚಿಸಿ ನಂತರ ಏನು ಅವ್ರು ಏನು ನಿರ್ದೇಶನ ಮಾಡ್ತಾರೆ ಅನ್ನೋದು ಕೂಡ ನೋಡಿಕೊಂಡು ಮುಂದುವರೆಯೋಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಈ ರೀತಿ ಗೊಂದಲ ಆಗೋದು ಯಾವ ರೀತಿ ಬೇಡ ಅನ್ನೋದು ಕೂಡ ಸೂಚನೆ ನೀಡಿದ್ದಾರೆ. ಯಾಕಂದರೆ ಈಗಾಗಲೇ 2.5 ವರ್ಷ ಏನು ಆದಂಥ ಹಿನ್ನೆಲೆಯಲ್ಲಿ ನಾಯಕತ್ವ ವಿಚಾರ ಇರ್ಬೋದು ಮತ್ತು ಏನು ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಗೊಂದಲ ಅನಗತ್ಯ ಸೃಷ್ಟಿಸೋದು ಬೇಡ. ಅಧಿವೇಶನ ಏನೀಗ ಈ ವಿಧಾನಸಭೆ ಅಧಿವೇಶನ ಬರ್ತಾ ಇದೆ, ಈ ಹಿನ್ನೆಲೆ ಅದಾದಂಥ ಬಳಿಕನೇ ಮುಂದುವರೋಣ ಅನ್ನೋ ನಿಟ್ಟಿನಲ್ಲಿ ಈಗ ಏನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಇದ್ರ ಜೊತೆಗೆ ಸಾಕಷ್ಟು ಏನು ಸಚಿವಾಕಾಂಕ್ಷಿಗಳು ಕೂಡ ಸಿಎಂ ಸಿದ್ದರಾಮಯ್ಯರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಸಿಎಂ ಮತ್ತು ಖರ್ಗೆ ಭೇಟಿ ವೇಳೆ ಸಾಕಷ್ಟು ಏನು ಮಹತ್ವದ ಮಾತುಕತೆ ನಡೆದಿರುವಂಥದ್ದು. ಪುನರ್ರಚನೆಗೆ ಸಿಎಂ ಒಲವು ತೋರಿದ್ದಾರೆ. ಈಗ ಒಂದಷ್ಟರ ಮಾಹಿತಿ ಪ್ರಕಾರ ಖರ್ಗೆ ಕೂಡ ಇದಕ್ಕೆ ಒಲವು ತೋರಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅವಿನಾಶ್, ಮಹೇಶ್, ಇದೀಗ ನಾವು ಒಂದು ಕಡೆ KPCC ಅಧ್ಯಕ್ಷರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಅವರು ಏನಾಗುತ್ತೆ ನಾನು ಹೇಳ್ತೀನಿ, ಏನಾದರೂ ಕೇಳಿದಂಥ ಸಂದರ್ಭದಲ್ಲಿ ನನಗೇನು ಹೇಳಬೇಕು ಹೇಳ್ತೀನಿ ಅಂತ. ಜೊತೆಗೆ ಇನ್ನೊಂದು ಕಡೆ KN ರಾಜಣ್ಣ ಅಂತ ನಾಯಕರು ನಮ್ಮನ್ನು ಕೂಡ ನಮ್ಮೇಲಿರುವಂಥ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂದಷ್ಟು ಜನ ಓಪನ್ ಆಗಿ ನಾನು ಕೂಡ ಮಿನಿಸ್ಟರ್ ಆಗಬೇಕು ಅನ್ನೋದು ಈಗಾಗಲೇ ಶುರು ಆಗಿದೆ. ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ. ಈಗ ಯಾರನ್ನ ಕ್ಯಾಬಿನೆಟ್ಟಿಂದ ಕೈ ಬಿಡಬೇಕು, ಜೊತೆಗೆ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು, ಅದಾದಮೇಲೆ ಆಗ್ಬೋದಾದಂಥ ಒಂದಷ್ಟು ವಿಚಾರಗಳು, ಇದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅವಿನಾಶ್, ಪ್ರಮುಖವಾಗಿ ಈಗ ಸಚಿವ ಸಂಪುಟ ಪುನರ್ರಚನೆ ಅಂದರೆ ಅಷ್ಟೊಂದು ಈಸಿ ಆಗೋಂಥದ್ದಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ನಿಗೂಢ ಆಗಿರುವಂಥದ್ದು. ಯಾಕಂದರೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ ಮತ್ತು ಸಾಕಷ್ಟು ಅನುಭವಿ ಹಿರಿಯ ಸಚಿವರು ಕೂಡ ಇರುವಂಥದ್ದು. KN ರಾಜಣ್ಣ ಅವರ ವಿಚಾರವಾಗಿ ಅಂದರೆ ತುಮಕೂರು ಜಿಲ್ಲೆ ಸಂಬಂಧ ವಿಚಾರದಂತೆ ಈಗ ಅವರು ಕೂಡ ಮತ್ತೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದು ಸಿಎಂ ಒಲವು ತೋರಿದ್ರು ಕೂಡ ಸಾಕಷ್ಟು ಒಂದು ಗೊಂದಲ ಇರುವಂಥದ್ದು. ಯಾಕಂದರೆ ಈಗ ಮತ್ತೊಬ್ಬರು ಏನು ತಿಪ್ಟೂರು ಶಾಸಕರು ಕೂಡ ನಾವು ಇದರಲ್ಲಿ ರೇಸಲ್ಲಿದ್ದೀವಿ ಅನ್ನೋದು ಕೂಡ ಅವರು ಕೂಡ ಏನು ಸಹಕಾರಿ ಸಚಿವರಾಗಿ ಇರಬೇಕು ಅನ್ನೋದು ಕೂಡ ಒಲವು ತೋರ್ತಾರೆ ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮನವಿ ಕೂಡ ಮಾಡಿದ್ದಾರೆ. ಅನುಭವ ಇದೆ, ನಮ್ಮನ್ನು ಕೂಡ ಸಚಿವರನ್ನ ಮಾಡಿ ಅನ್ನೋದು ಕೂಡ ಈಗ ತಿಪ್ಟೂರು ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು DCM DK ಶಿವಕುಮಾರ್ ಇಷ್ಟರ ಮಟ್ಟಿಗೆ ಈಸಿಯಾಗಿ ಬಿಡ್ತಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಸಿ ಬಿಡೋ ಅನ್ನೋ ಮಾತಿಲ್ಲ ಅಂತ ಹೇಳ್ಬೋದು. ಈಗ ಅವರ ಹೇಳಿಕೆ ಕೂಡ ಗೊಂದಲ ಆಗಿರುವಂಥದ್ದು. ಯಾಕಂದ್ರೆ ಈಗ ಪುನರ್ರಚನೆ ಆಗಬೇಕು ಮತ್ತೆ ವಿಸ್ತರಣೆ ಆಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಲೀಡರ್ಶಿಪ್ ಅನ್ನೋದು ಕೂಡ ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು 2.5 ವರ್ಷಗಳ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳ ಹಿನ್ನೆಲೆಯಲ್ಲಿ ಅದು ಕೂಡ ಗೊಂದಲ ಆಗಿ ಉಂಟಾಗಿದೆ. ಸದ್ಯ ಹೈಕಮಾಂಡ್ಗೂ ಏನು DCM DK ಶಿವಕುಮಾರ್ ಮತ್ತು KPCC ಅಧ್ಯಕ್ಷರು ಕೂಡ ಅವರೇ ಆಗಿರೋದ್ರಿಂದ ಅವರು ಕೂಡ ಒತ್ತಡ ಇರ್ಬೋದು. ಏನೋ ಈ ಒಂದು ಗೊಂದಲ ನಿವಾರಿಸಿ ಮತ್ತೆ ಏನು ಸಚಿವ ಸಂಪುಟ ಪುನರ್ರಚನೆ ಆದರೂ ಮಾಡಿ ವಿಸ್ತರಣೆ ಆದರೂ ಮಾಡಿ ಅನ್ನೋದು ಕೂಡ ಅವರು ಒತ್ತಡ ಕೂಡ ಆಗ್ತಾರೆ. ಮತ್ತೆ ಏನು KPCC ಅಧ್ಯಕ್ಷರ ಬದಲಾವಣೆ ವಿಚಾರ ನೋಡೋದಾದ್ರೆ ಈ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ CM ಬಣ ಕೂಡ ಏನು KPCC ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅನ್ನೋದು ಕೂಡ ಒತ್ತಡ ಆಗ್ತಾ ಇರೋದ್ರಿಂದ ಇದು ಕೂಡ ಏನು ಹೈಕಮಾಂಡ್ಗೆ ಒಂಥರ ಏನು ಇಕ್ಕಟ್ಟಿನಲ್ಲಿ ಸಿಲುಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ಬರು ಯಾವ ರೀತಿ ಏನು ಅದನ್ನ ಒಂದುಗೂಡಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹು ಮುಖ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಮತ್ತೆ CM ಮತ್ತೆ DCMನ ಜೊತೆಗೂಡಿ ಹೈಕಮಾಂಡ್ ಮಾತುಕತೆ ಮುಂದಾಗ್ಬೋದು. ದೆಹಲಿಗೆ ಇಬ್ಬರನ್ನ ಕೂರಿಸಿ ಮಾತಾಡುವಂಥ ಪ್ರಯತ್ನ ಕೂಡ ಮಾಡ್ಬೋದು. ನಾಯಕತ್ವ ವಿಚಾರದಲ್ಲಿ ಗೊಂದಲ ನಿವಾರಣೆ ಮಾಡ್ಬೋದು ಅಥವಾ ಏನು KPCC ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಗೊಂದಲ ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇವೆರಡು ಮಾಡದ ಹೊರತು ಸಚಿವ ಸಂಪುಟ ಈಗಲೇ ಆಗೇ ಬಿಡುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದರೂ ಕೂಡ ಅದು ಅಷ್ಟೊಂದು ಏನು ಈಸಿ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸಚಿವಾಕಾಂಕ್ಷಿಗಳು ಕೂಡ ಏನು ಪ್ರತಿಯೊಂದು ಜಿಲ್ಲೆಯಿಂದ ಇಬ್ಬಿಬ್ರು ಮೂವರು ಏನು ಶಾಸಕರು ನಾವು ಆಗ್ಲೇಬೇಕು. ಹಾಗೆ ಸಂಪರ್ಕದಲ್ಲಿ ನಾನು ನಿಮ್ಮನ್ನ ಮಾತನಾಡ್ತೀನಿ. ಇನ್ನೊಂದಷ್ಟು ವಿಚಾರಗಳಿದೆ.